ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸರ್ಕಾರ ಮತ್ತು ಜಿಲ್ಲೆಯ ಪರವಾಗಿ ಸಂದೇಶವನ್ನ ನೀಡಲಿದ್ದೇವೆ. ತಮಗೆಲ್ಲರಿಗೂ ತಿಳಿದ ವಿಚಾರ, ಈ ದೇಶ ತನ್ನ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಯಾರೆಲ್ಲ ಮಹನೀಯರು ತಮ್ಮ ಯೌವನ, ತಮ್ಮ ವೈಯಕ್ತಿಕ ಸುಖ ಶಾಂತಿಗಳನ್ನ ಬದಿಗೊತ್ತು ಅದನ್ನ ತಮ್ಮ ಪ್ರಾಣ ಬಲಿದಾನಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ರು. ಆದ್ರೆ ಯಾವುದೇ ದೇಶ ಸ್ವಾತಂತ್ರ್ಯ ಪಡೆದ್ರು ಅದರ ಆಡಳಿತ ಮತ್ತು ಅದರ ಪ್ರಗತಿಗೆ ಪ್ರತಿಯೊಬ್ಬ ನಾಗರಿಕನ ಏಳಿಗೆಗೆ ಒಂದು ಸಂವಿಧಾನವನ್ನ ಅಳವಡಿಸಿಕೊಳ್ತಕ್ಕಂಥದ್ದು ಎಲ್ಲ ರಾಷ್ಟ್ರಗಳಲ್ಲಿ ನಾವು ಕಂಡಿರ್ತಕ್ಕಂಥದ್ದು. ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡೆದಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಸದೃಢವಾದಂತ ಎಲ್ಲ ಜನರನ್ನ ಒಳಗೊಂಡಂತ, ಎಲ್ಲ ಜಾತಿ ಧರ್ಮಗಳನ್ನ ಒಳಗೊಂಡಂತ, ಎಲ್ಲ ಬಡವ ಶ್ರೀಮಂತ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಕೊಂಡೊಯ್ತಕ್ಕಂಥ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆ ಒಂದು ಮಹತ್ತರವಾದಂತಹ ಕೆಲಸವನ್ನ, ಆ ಜವಾಬ್ದಾರಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಿ ಅವರು ಈ ದೇಶಕ್ಕೆ ಬಹುಶಃ ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂತ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾವೆಲ್ಲರೂ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದ್ತೇವೆ. ಕಾರಣ, ಆ ಪೀಠಿಕೆ ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾನ್ಯ HC ಮಹದೇವಪ್ಪ ಅವರು, ಇವರೆಲ್ಲರ ಒಂದು ಕ್ರಮದಿಂದ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಾಡಿನ ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಇವೆಲ್ಲ ಸ್ಥಳಗಳಲ್ಲಿ ಅದನ್ನ ಪ್ರಚುರಪಡಿಸಿ ಮತ್ತು ಮಕ್ಕಳಲ್ಲಿ ಆ ಪೀಠಿಕೆಯ ದೇಶಗಳನ್ನ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಬಂಧುಗಳೇ, ತಮಗೆ ಗೊತ್ತಿದೆ, ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಜನಸಂಖ್ಯೆಯಲ್ಲಿ ಬಹಳ ಹೆಚ್ಚಿನ ಒಂದು ಸಂಖ್ಯೆ ಇರ್ತಕ್ಕಂಥ ದೇಶ. ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ನಾವು ನಿಂತಿದ್ದೇವೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇವತ್ತು ಯಾರೊಬ್ಬರ ಕಾರಣದಿಂದ ನಾವು ಇವತ್ತು ಆ ಒಂದು ಸ್ಥಾನದಲ್ಲಿ ನಿಂತಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. 1947ರಲ್ಲಿ ಸ್ವತಂತ್ರ ಭಾರತವಾಗಿ ಹೊರಹೊಮ್ಮಿದ ನಂತರ ಅಂದು ತೆಗೆದುಕೊಂಡಂತ ಹಲವಾರು ತೀರ್ಮಾನಗಳು, ಸತತವಾಗಿ ಬಂದಿರತಕ್ಕಂಥ ಸರ್ಕಾರಗಳ ವಿವಿಧ ಕಾರ್ಯಕ್ರಮಗಳ ಫಲ, ಒಂದು ಭದ್ರವಾದಂತ ಬುನಾದಿಯನ್ನ ಈ ರಾಷ್ಟ್ರಕ್ಕೆ ಹಾಕಿಕೊಟ್ಟಿರ್ತಕ್ಕಂಥ ಮಹನೀಯರು, ಬಹಳಷ್ಟು ಜನ ರಾಜಕೀಯ ನೇತಾರರ ದೂರದೃಷ್ಟಿಯ ಫಲ ಇವತ್ತು ನಾವು ಪ್ರಪಂಚದ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಯಾವುದೇ ಒಂದು ಕೆಲಸ ಯಾರ ಒಬ್ಬರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕ
ನನ್ನ ದೇಶ ಅಭಿವೃದ್ಧಿ ಹೊಂದಬೇಕು, ನನ್ನ ದೇಶ ಮುಂದುವರಿಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಮೈಗೂಡಿಸ್ಕೊಂಡ್ರೆ ಮಾತ್ರ ಈ ದೇಶ ಪ್ರಗತಿಯತ್ತ ಸಾಗಲಿಕ್ಕೆ, ಬಲಿಷ್ಠವಾದಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ಭಾಗವಾಗಿ ಏನು ನಮ್ಮ ಗಣರಾಜ್ಯೋತ್ಸವ, ಇದರ ಮೂಲ ಉದ್ದೇಶ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಜನಪ್ರತಿನಿಧಿಗಳಾಗಿ, ಅಧಿಕಾರಿಗಳಾಗಿ ವಿವಿಧ ಹಂತಗಳಲ್ಲಿ ನಾವು ಈ ದೇಶದ ಪ್ರಗತಿಗೆ, ಏಳಿಗೆಗೆ ಸೇವೆ ಸಲ್ಲಿಸತಕ್ಕಂತ ಅವಕಾಶ ಲಭಿಸಿದೆ. ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಂವಿಧಾನದ ಅವಕಾಶಗಳಿಂದ ಅಂತಕ್ಕಂಥದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಒಂದು ಜವಾಬ್ದಾರಿಗಳು, ಇದನ್ನ ನಾವು ಮುಂದಿನ ಪೀಳಿಗೆಗೆ ಯಾವ ರೀತಿ ಸ್ವಾತಂತ್ರ್ಯ ಬಂದಾಗ ಅಂದಿನ ನಾಯಕರು, ಅಂದು ಆಡಳಿತ ನಿರ್ವಹಿಸಿರ್ತಕ್ಕಂಥ ಮಹನೀಯರು, ಅವರು ಮುಂದಿನ ಪೀಳಿಗೆಯ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅವರು ಈ ದೇಶ ಕಟ್ಟತಕ್ಕಂತ ಒಂದು ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ. ನಾವು ಮುಂದೆ ಇದೇ ರೀತಿಯಾಗಿ ಮುಂದಿನ ಪೀಳಿಗೆ ಇಂಥ ವೇದಿಕೆಗಳಲ್ಲಿ ನಿಂತು ಹಿಂದೆ ಮಾಡಿರ್ತಕ್ಕಂಥ ಸಾಧನೆಗಳನ್ನ ನೆನೆಸ್ಕೊಳ್ತಕ್ಕಂಥ ಅವಕಾಶ ಎಲ್ಲರಿಗೂ ಲಭಿಸುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಆ ಕಾರಣದಿಂದ ನಾನು ಏನು ಇವತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಇವತ್ತು ಒಂದು ಅತ್ಯುತ್ತಮವಾದಂತಹ ಒಂದು ಸರ್ಕಾರ ಇವತ್ತು ಬಡವರ ಕಷ್ಟಗಳ, ಆ ಒಂದು ಸಮಸ್ಯೆಗಳ, ಅವರ ಕಣ್ಣೀರನ್ನ ಒರೆಸ್ತಕ್ಕಂಥ ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಯಶಸ್ವಿಯಾಗಿ ಇವತ್ತು ಅನುಷ್ಠಾನ ಮಾಡಿ 1,20,000 ಕೋಟಿಗಿಂತ ಹೆಚ್ಚು ಈಗ 2.5 ವರ್ಷಗಳಲ್ಲೇ ಇವತ್ತು ಈ ಮಹತ್ತರವಾದಂತಹ 5 ಗ್ಯಾರಂಟಿಗಳಿಗೆ ವಿನಿಯೋಗಿಸಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಬಂಧುಗಳೇ, ಇವೆಲ್ಲದರ ಜೊತೆಗೆ ವಿರೋಧ ಪಕ್ಷಗಳ ನಿರಂತರ ಟೀಕೆಗಳು, ಸರ್ಕಾರದ ಪಕ್ಷದಲ್ಲಿ ಹಣ ಇಲ್ಲ ಅಂತಕ್ಕಂಥ ಒಂದು ಟೀಕೆಗಳ ನಡುವೆ ಇವತ್ತು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇವತ್ತು ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸಿರ್ತಕ್ಕಂಥ ಮಾಹಿತಿಯನ್ನ ನಾನು ತಮ್ಮ ಮುಂದೆ ಒದಗಿಸಲಿದ್ದೇನೆ. ಬಂಧುಗಳೇ, ತಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಇವತ್ತು ಜಿಲ್ಲೆಯಲ್ಲಿ ಈ ಒಂದು ಕ್ರೀಡಾಂಗಣ ತಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತಹ ಒಂದು ಪೆವಿಲಿಯನ್ ಬ್ಲಾಕ್ ಇತ್ತು, ಇವತ್ತು ಅದು ಮಾಯ ಆಗಿದೆ. ಈ ಕಾರ್ಯಕ್ರಮದ ಕಾರಣದಿಂದ ನಾವು ಕೇವಲ ಈ ಒಂದು ಕೆಲವು ಮೆಟ್ಲುಗಳನ್ನ ಮಾತ್ರ ಉಳಿಸಿಕೊಂಡಿದ್ದೇವೆ. ಇನ್ನ 2 ದಿನಗಳಲ್ಲಿ ಇದು ಕೂಡ ಮಾಯ ಆಗಿದೆ. ಮುಂದೆ ಭವ್ಯವಾದಂತಹ ಒಂದು ಮೊದಲನೇ ಹಂತದ ಒಂದು ಪೆವಿಲಿಯನ್ ಬ್ಲಾಕ್ ಅನ್ನ 10 ಕೋಟಿಗಳಲ್ಲಿ ಇವತ್ತು ನಾವು ಇಲ್ಲಿ ನಿರ್ಮಾಣ ಮಾಡಲಿದ್ದೇವೆ. ಇದು ಪ್ರಗತಿಯ ಒಂದು ಸಂಕೇತ ಅಲ್ಲವೇ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು. ಚಿಕ್ಕಬಳ್ಳಾಪುರದ ಜಿಲ್ಲೆಯ ಮತ್ತು ಪಕ್ಕದ ಜಿಲ್ಲೆಗಳ ರೈತರು ಬೆಳೀತಕ್ಕಂತ ಹೂವು ಇವತ್ತು ಅದಕ್ಕೆ ಒಳ್ಳೆ ಒಂದು ಸುಸಜ್ಜಿತವಾದಂತಹ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೌಲಭ್ಯ ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗಾಗಲೇ 140 ಕೋಟಿಗಳ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. ಈಗಾಗಲೇ 20 ಕೋಟಿಗಳು ನವಾರ್ಡಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರ ಸಾಧ್ಯತೆ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ತಯಾರು ಮಾಡಿ ನಂತರ ಮುಖ್ಯ ಉದ್ದೇಶ ಟೆಂಡರ್ ಕರೀತಕ್ಕಂತ ಕೆಲಸ ಸದ್ಯದಲ್ಲೇ ಮಾಡಲಿದ್ದೇವೆ. ಇದು ಈ ಜಿಲ್ಲೆ ಮತ್ತು 100 ದಿನಗಳ ಒಂದು ಕೆಲಸ ಸಿಗಬೇಕು ಅಂತಕ್ಕಂತ ಕಾಯ್ದೆಯನ್ನ ಅವತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ನಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತಕ್ಕಂಥದ್ದನ್ನ ತಂದು ಹಂತವಾಗಿ 5 ವರ್ಷಗಳಲ್ಲಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಅದನ್ನ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನ ನೀವು ನಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಗಾಂಧೀಜಿ ಅವರು ಕಂಡಂತ ಕನಸು ಗ್ರಾಮ ಸ್ವರಾಜ್ಯ, ಗ್ರಾಮಗಳಿಂದ ಅಭಿವೃದ್ಧಿ ಆಗಬೇಕು, ಗ್ರಾಮಗಳಿಂದ ಅಭಿವೃದ್ಧಿಯ ಪಥ ಅಥವಾ ಪಯಣ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಕನಸೇನಿತ್ತು, ಅದರ ಭಾಗವಾಗಿ ಗಾಂಧೀಜಿಯವರ
ಹೆಸರನ್ನ ಅದಕ್ಕಿಟ್ಟು ಇವತ್ತು ಕೋಟ್ಯಾಂತರ ರೂಗಳ ಆಸ್ತಿ ಸೃಜನೆ ಆಗಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕು. ಸುಮಾರು 12 ಕೋಟಿಗಿಂತ ಹೆಚ್ಚು ಜನ ಇವತ್ತು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿರ್ತಕ್ಕಂಥದ್ದು, ಜಾಬ್ ಕಾರ್ಡ್ ಅನ್ನ ಪಡೆದಿರ್ತಕ್ಕಂಥದ್ದು. ಇದು ಇವತ್ತು ಏನಾಗಿದೆ, ಇದರಲ್ಲಿ 53% ಮಹಿಳೆಯರೇ ಇದರ ಉಪಯೋಗವನ್ನ ಪಡೀತಿದ್ರು. ಆದ್ರೆ ಹಂತವಾಗಿ 10 ವರ್ಷಗಳಲ್ಲಿ ಇದನ್ನ ಮುಕ್ತಾಯ ಮಾಡಬೇಕು, ಇದಕ್ಕೆ ತಿಲಾಂಜಲಿ ಹಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥ ಇವತ್ತಿನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಜವಾಗ್ಲೂ ಬಹಳ ಒಂದು ನೋವಿನ ವಿಚಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಏನು ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು, ರಾಜ್ಯಗಳು 10% ಕೊಡ್ತಾ ಇತ್ತು. ಆದ್ರೆ ಏಕಾಏಕಿ ಇವತ್ತು ಏನು ಒಕ್ಕೂಟದ ವ್ಯವಸ್ಥೆ, ಕೋಆಪರೇಟಿವ್ ಫೆಡರಲಿಸಂ ಅಂತಕ್ಕಂಥ ಒಂದು ಮಾತನ್ನು ನಾವು ಮಾತಾಡ್ತೇವೆ. ಇವತ್ತು ಭಾಷಾ ವಾರು ಇವತ್ತು ರಾಜ್ಯಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಒಂದು ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಏಕಾಏಕಿ ಏನು 10% ರಾಜ್ಯದ ಭಾಗ ಇತ್ತು, ಪಾಲಿತ್ತು, ಇವತ್ತು ಏಕಾಏಕಿ 60% ರಾಜ್ಯಗಳು ಕೊಡಬೇಕು, 40% ರಾಜ್ಯಗಳು ಕೊಡಬೇಕು, 60% ಕೇಂದ್ರ ಕೊಡ್ತದೆ ಅಂತಕ್ಕಂಥ ತೀರ್ಮಾನ ಏಕಪಕ್ಷೀಯವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಇವತ್ತು ಖಂಡಿಸ್ತಕ್ಕಂಥ ವಿಚಾರ. ಇದರ ಜೊತೆಯಲ್ಲಿ ಮಹಾತ್ಮ ಗಾಂಧಿ ಅವರ ಕೊಡುಗೆ ಇವತ್ತು ಈ ದೇಶಕ್ಕೆ ಎಷ್ಟಿದೆ ಅಂತಕ್ಕಂಥದ್ದು. ಮಹಾತ್ಮ ಗಾಂಧಿ ಅವರಿಗೆ ಗುಂಡು ಬಿದ್ದಂತ ಸಂದರ್ಭದಲ್ಲಿ ಅವರು ಕಡೆ ಒಂದು ಉಸಿರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಳೋದು ಹೇ ರಾಮ್ ಅಂತಕ್ಕಂಥದ್ದು. ನಾವೆಲ್ಲರೂ ಓದಿರ್ತಕ್ಕಂಥ ವಿಚಾರ ಪುಸ್ತಕಗಳಲ್ಲಿ ಹೇ ರಾಮ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ರೀತಿಯಲ್ಲಿ ಇವತ್ತು ವಿಬಿ ಏನು ವಿಕಸಿತ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಆಜೀವಿಕಾ ಮಿಷನ್ ಗ್ರಾಮೀಣ ಅಂತಕ್ಕಂಥ ಒಂದು ಹೊಸ ಪದಗಳನ್ನ ಬಳಸಿ ಅದರಲ್ಲಿ ರಾಮ್ ಅಂತಕ್ಕಂಥ ಒಂದು ಅಕ್ಷರಗಳು ಬರುವಂತ ರೀತಿಯಲ್ಲಿ ಮಾಡಿ ಇವತ್ತು ನಾವು ಗಾಂಧೀಜಿಯವರನ್ನ ಹೆಸರನ್ನ ತೆಗೆದು ರಾಮನ ಹೆಸರು ತಂದಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸವನ್ನ ಆಗ್ತಾ ಇದೆ. ಇದನ್ನ ಒಂದು ಗಣರಾಜ್ಯೋತ್ಸವದ ದಿನ ಇವತ್ತು ಏನು ಒಕ್ಕೂಟದ ವ್ಯವಸ್ಥೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಇದನ್ನ ಕೀಳ್ಕೊಳ್ತಕ್ಕಂಥ ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾನು ಬಹಳಷ್ಟು ವಿವರವಾಗಿ ಅದ್ರ ಬಗ್ಗೆ ಹೇಳೋದಕ್ಕೆ ಸಮಯ ಇಲ್ಲ. ಇವತ್ತು ಇದು ಮಾರಕವಾಗಿದೆ. ಆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜನರು ಅವ್ರಿಗೆ ಏನು ಕೆಲಸ ಆಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಹಕ್ಕನ್ನು ಸಹ ಇವರು ಕಿತ್ಕೊಂಡಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗ್ತೇನೆ. ಅದರಿಂದ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು, ರಸ್ತೆ ವಿಚಾರ, ಕುಡಿಯೋ ನೀರಿನ ವಿಚಾರ ಹಾಗೂ ಕುಡಿಯೋ ನೀರಿನ ವಿಚಾರ ಬಂದಾಗ